ಇದರಲ್ಲಿ ಮಾಡಿದ್ದೆ. ಸೊ ಇವಾಗ ಏನೇನು ಮಾಡಿದ್ದೆ, ಹೇಗಾಗಿ ಮಾಡಿದ್ದೆ ಎಲ್ಲ ತೋರಿಸ್ತೀನಿ ಬನ್ನಿ. ಇವಾಗ ಫಸ್ಟ್ ಆಫ್ ಆಲ್ ಪೂರಿ ಮಾಡಬೇಕು. ಪೂರಿ ಮಾಡೋಕ್ಕೆ ಇವಾಗ 2 ಕಪ್ಪು ಗೋಧಿ ಹಿಟ್ಟು ತೊಗೊಳ್ಳಿ. ಒಂದು ಹಾಫ್ ಕಪ್ಪು ಚಿಕ್ಕದು ಉಪ್ಮಾ ಇದು ಸೂಜಿ ತೊಗೊಳ್ಳಿ. ಇವಾಗ ಸಾಲ್ಟು, ಆಮೇಲೆ ಶುಗರ್ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡ್ಬೋದು. ಆಮೇಲೆ ಆಯಿಲು. ಶುಗರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸೂಜಿ ಹಾಕಿದ್ರಿಂದ, ರವೆ ಹಾಕಿದ್ರಿಂದ ಸ್ವಲ್ಪ ಪೂರಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಅದರಿಂದ ನಾನು ರವೆ ಹಾಕಿದ್ದೀನಿ. ಇದೆಲ್ಲ ರೆಸಿಪಿ ಒಂದೇ ದಿನದಲ್ಲಿ ಮಾಡಿದ್ದೀನಿ. ಒಂದೇ ದಿನದಲ್ಲಿ 4 ರೆಸಿಪಿ ಮಾಡಿ ಶೂಟ್ ಮಾಡೋದು ತುಂಬಾ ಕಷ್ಟ. ಅದರಲ್ಲಿ ಮಗುನ ಇಟ್ಕೊಂಡು, ಅದರಲ್ಲಿ ನಾನು ಆಫೀಸ್ ಇಟ್ಕೊಂಡು ಮಾಡೋದು ತುಂಬಾ ಕಷ್ಟ. ಬಟ್ ಮಾಡಬೇಕಂತ ಆಸೆ. ಅದು ದಿನ ಅಕ್ಷಯ ತೃತೀಯ, ಅದಕ್ಕೆ ನೈವೇದ್ಯಕ್ಕೆಲ್ಲ ಮಾಡಬೇಕಂತ ಆಸೆ. ಸೊ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಒಂದು 10 ಮಿನಿಟ್ಸ್ ಸೈಡಲ್ಲಿ ಇಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಡಿ. ಸೊ ಇವಾಗ ಅದರದ ಚಿಕ್ಕ ಬಾಲ್ ಮಾಡ್ಕೊಳ್ಳಿ. ಶೇಪ್ ಕೊಡಿ. ನಿಮಗೆ ಎಷ್ಟೆಷ್ಟು ದೊಡ್ಡದಾಗಿ ಬೇಕು, ಹೆಂಗೆ ಬೇಕು ಅದನ್ನು ಶೇಪ್ ಕೊಡಿ. ಸೊ ಇವಾಗ ರೌಂಡ್ ಮಾಡ್ಕೊಳ್ಳಿ. ಪೂರಿಗಳನ್ನು ಸ್ವಲ್ಪ ಥಿಕ್ಕಾಗಿ, ಅಂದರೆ ತುಂಬ ತಿಳಿಯಾಗಿ ಲಟ್ಸೋಕ್ಕೆ ಹೋಗಬೇಡಿ. ಸ್ವಲ್ಪ ಥಿಕ್ಕಾಗಿರಲಿ. ಸೊ ಪೂರಿ ಉಬ್ಬತ್ತೆ ಚೆನ್ನಾಗಿ. ಯಾಕಂದರೆ ನಾನು ತಿಳಿಯಾಗಿ ಲಟ್ಸೋದ್ರಿಂದ ಕೆಲವೊಂದು ಪೂರಿ ಉಬ್ಬಿಲ್ಲ. ಸೊ ಅದಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ದಿಂದ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಥಿಕ್ಕಾಗಿರಲಿ. ತುಂಬ ಥಿಕ್ ಬೇಡ, ಯಾಕೆಂದರೆ ಟೇಸ್ಟ್ ನನಗಿಷ್ಟ ಆಗಲ್ಲ. ಸೊ ಸ್ವಲ್ಪ ಮೀಡಿಯಮ್ ಲೆವೆಲಲ್ಲಿ ಇವಾಗ ಪೂರಿನ ಲಟ್ಸ್ಕೊಳ್ಳಿ. ಹಿಟ್ಟು ಹಚ್ಚಕ್ಕೆ ಹೋಗಬೇಡಿ. ಹಿಟ್ಟು ಹಚ್ಚಿದ್ರೆ ಅದೆಲ್ಲ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ, ಚೆನ್ನಾಗಿರಲ್ಲ. ಎಣ್ಣೆ ಎಲ್ಲ ಕರಗಾಗುತ್ತೆ, ಪೂರಿ ಎಲ್ಲ ಕರಗಾಗೋಕ್ಕೆ ಶುರು ಆಗುತ್ತೆ. ಸೊ ಆಯಿಲಲ್ಲೇ ಯೂಸ್ ಮಾಡ್ಕೊಳ್ಳಿ. ನಾನು ಹಿಟ್ಟಲ್ಲಿ ಮಾಡಿ ನೋಡ್ಕೊಂಡಿದ್ದೀನಿ, ಅದಕ್ಕೆ ಇದನ್ನೆಲ್ಲ ಸ್ಟಾಪ್ ಮಾಡಿಕೊಂಡು ಇವಾಗ ಆಯಿಲಲ್ಲಿ ಶುರು ಹಚ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಬಾಣಲೆ ತೊಗೊಳ್ಳಿ, ಎಣ್ಣೆ ಹಾಕ್ಕೊಳ್ಳಿ. ಪೂರಿ ಅದರಲ್ಲಿ ಕಂಪ್ಲೀಟಾಗಿ ಡೀಪ್ ಫ್ರೈ ಆಗಬೇಕು. ಸೊ ಇಲ್ಲಿ ನಾನು ಆಲಿವ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಆ ಥರ ಕಲರ್ ಇದೆ. ಸೊ 1-2-3 ಪೂರಿ ಮಾಡ್ಕೊಂಡು ಇಟ್ಕೋತೀನಿ. ಆಮೇಲೆ ನಿಮಗೆ ಫ್ರೈ ಮಾಡಿ ತೋರಿಸ್ತೀನಿ ಟ್ರಯಲ್ ಆ್ಯಂಡ್ ಎರರ್ ಹೆಂಗಿರುತ್ತೆ ಅಂತ. ನಿಮಗೆ ಇಷ್ಟವಾದಲ್ಲಿ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ತುಂಬ ಸಪೋರ್ಟ್ ಚೆನ್ನಾಗಿ ಬರ್ತಾ ಇದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬೇರೆ ವಿಡಿಯೋಸ್ಗಳನ್ನು, ಯೂನಿಕಾಗಿ ವಿಡಿಯೋಸ್ಗಳನ್ನು ಹಾಕ್ತಾಯಿದ್ದೀನಿ, ನೋಡಿ ಟ್ರೈ ಮಾಡಿ. ತುಂಬ ಸಿಂಪಲ್ಲಾಗಿರುತ್ತೆ ರೆಸಿಪಿಗಳು, ಆಮೇಲೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬಟ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸ್ವಲ್ಪ ತಿಳಿಯಾಗಿ ನಾನು ಲಟ್ಸ್ಕೊಂಡೆ, ಸ್ವಲ್ಪ ದಪ್ಪಾಗಿ ಲಟ್ಸ್ಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು. ಒಂದು ಫಸ್ಟ್ ಇರೋದು ಪೂರಿ ಅಷ್ಟೊಂದು ಫ್ಲಫಿಯಾಗಿ ಬರಲಿಲ್ಲ. ನೋಡಿ, ಫಸ್ಟ್ ಎಣ್ಣೆ ಬಿಸಿಯಾಗಿತ್ತಂತ ಚೆಕ್ ಮಾಡ್ಕೊಳ್ಳಿ. ಎಣ್ಣೆ ಬಿಸಿ ಆಗಿಬಿಟ್ಟಿದೆ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಅದ್ರ ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಈ ಥರ ಎಣ್ಣೆ ಹಾಕಿದ್ರಿಂದ ಈ ಥರ ಎಣ್ಣೆ ಹಾಕಿದ್ರಿಂದ ಇದು ಚೆನ್ನಾಗಿ ಉಬ್ಬುತ್ತೆ. ಈ ಕಡೆ ಒಂದು 80% ಉಬ್ಬಿದೆ, ಈ ಕಡೆ ಒಂದು 70% ಉಬ್ಬಿದೆ. ಸೊ ಸ್ವಲ್ಪ ತಿಳಿಯಾಗಿದೆ, ಅದಕ್ಕೆ ಪೂರಿ ಚೆನ್ನಾಗಿ ಉಬ್ಬಿಲ್ಲ. ಸೊ ನೆಕ್ಸ್ಟ್ ಪೂರಿಗಳು ತುಂಬ ಚೆನ್ನಾಗಿ ಉಬ್ಬಿದೆ, ನೋಡ್ಕೋಬಹುದು. ಸ್ವಲ್ಪ ಫ್ರೈಯು ಜಾಸ್ತಿ ಆಯಿತು. ಸೊ ಫಸ್ಟ್ ಪೂರಿ ಓಕೆ, ಫೈನ್, ಪರವಾಗಿಲ್ಲ. ನೆಕ್ಸ್ಟ್ ಪೂರಿಗಳು ಚೆನ್ನಾಗಿ ಬರುತ್ತೆ. ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದನ್ನು ಒಂದು ಸೈಡ್ ಚಪ್ಪಗಾಗಿದೆ, ಬಟ್ ಓಕೆ. ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ದಪ್ಪ ಮಾಡ್ಕೋಬೇಕಾಗಿತ್ತು. ಪೂರಿಗಳನ್ನು ನೋಡಬೇಕು, ಒಂದ್ಸಲ ಟ್ರೈ ಮಾಡಿ. ತುಂಬಾ ಸಾಫ್ಟು, ಕ್ರಿಸ್ಪಿ, ಆಮೇಲೆ ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಆ ಥರ ಪೂರಿ ಇರುತ್ತೆ. ಸೊ ಟ್ರೈ ಮಾಡಿ, ಯಾವ ಥರ ಹೇಳಿದ್ದೀನಿ